ನಿಮ್ಮ ತಾತ ಅಪ್ಪನ ಆಸ್ತಿಗೆ ಡಿಕೆ ಸರ್ಕಾರ ಕೈ ಹಾಕಿದೆ. ಈಗ ನೋಡಿ, ಪಿತ್ರಾರ್ಜಿತ ಆಸ್ತಿ ನಿಮ್ಮ ತಾತ ಅಥವಾ ನಿಮ್ಮ ತಂದೆದ ಆಸ್ತಿ ಇರುತ್ತೆ, ಅದಕ್ಕೂ ಕೂಡ ಈಗ ಡಿಕೆ ಶಿವಕುಮಾರ್ ಸರ್ಕಾರ ಕೈ ಹಾಕಿದೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ರಾಜ್ಯ ಸರ್ಕಾರಕ್ಕೂ ಪಾಲು ಕೊಡಬೇಕಾಗುತ್ತೆ. ನೋಡಿ, ಅಣ್ತಮಾಜ್ ಆಸ್ತಿ ಹಂಚ್ಕೊಳ್ಳಲು ಹೋದ್ರೆ ಅರ್ಧಕ್ಕರ್ಧ ನಷ್ಟ ಆಗುತ್ತೆ ಇಲ್ಲಿ ನಿಮಗೆ. ಇದ್ಯಾವ ಕಾನೂನು ಗುರು? ತಲೆ ಕೆಡಿಸ್ಕೊಂಡ್ರಲ್ಲ ಮಂದಿ, ಏನ್ ಕಾನೂನು ಇದು, ಏನಾಗ್ತಾ ಇದೆ ಅಂತ. ರಿಯಲ್ ಎಸ್ಟೇಟ್ ಲಾಭಿಗೆ ಡಿಕೆ ಸರ್ಕಾರ ಮಣಿತಾ ಇಲ್ಲಿ ಅಂತ ಇದು ಅಶ್ವವೇಗ ಬಯಲು ಮಾಡ್ತಾ ಇರುವಂತಹ ಅತಿ ದೊಡ್ಡ ಸುದ್ದಿ. ಇದು ಯಾವ ಕಾನೂನು ಗುರು, ಏನಿದ್ರು ವಿಚಾರ, ನಮಗೊಂದು ಅರ್ಥನೇ ಆಗ್ತಾ ಇಲ್ವಾ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಮಂದಿ. ರಿಯಲ್ ಎಸ್ಟೇಟ್ ಲಾಭಿಗೆ ಡಿಕೆ ಶಿವಕುಮಾರ್ ಸರ್ಕಾರ ಇಲ್ಲಿ ಮಣಿತಾ? ಈ ಒಂದು ಪ್ರಶ್ನೆಗಳು ಸಹಜವಾಗಿಯೇ ಎದ್ದೇಳುವಂಥದ್ದು. ಅಂದ್ರೆ ಎಲ್ಲರಲ್ಲೂ ಕೂಡ ಈ ಒಂದು ಪ್ರಶ್ನೆ ಮೂಡುತ್ತೆ. ನಿಮ್ ತಾತ ಅಥವಾ ನಿಮ್ ತಂದೆ ಇವರ ಆಸ್ತಿ ಇರುತ್ತೆ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಅದರಲ್ಲಿ ನೀವು ಪಾಲ್ ತಗೊಳ್ಬೇಕು ಅಂದ್ರೆ ಸರ್ಕಾರಕ್ಕೆ ಇಷ್ಟು % ಅಂತ ಕೊಡಬೇಕಾಗುತ್ತೆ. ಈ ರೀತಿ ಒಂದು ಕಾನೂನನ್ನ ಜಾರಿಗೆ ತರಲು ಮುಂದಾಗ್ತಾ ಇದೆ ಡಿಕೆ ಶಿವಕುಮಾರ್ ಸರ್ಕಾರ. ಅಣ್ತಮಾಜ್ ಆಸ್ತಿ ಹಂಚ್ಕೊಳ್ಳಲು ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, ಈ ರೀತಿ ಹೊಸ ಕಾನೂನನ್ನ ತರಲು ಡಿಕೆ ಶಿವಕುಮಾರ್ ಸರ್ಕಾರ ಈಗ ಮುಂದಾಗಿದೆ. ಅರ್ಧಕ್ಕರ್ಧದಷ್ಟು ನಿಮಗೆ ನಷ್ಟನೇ ಇದರಲ್ಲಿ ಆಗೋದು. ಪಿತ್ರಾರ್ಜಿತ ಆಸ್ತಿ ಮೇಲೂ ಕೂಡ ಈಗ ಡಿಕೆ ಶಿವಕುಮಾರ್ ಸರ್ಕಾರ ಕಣ್ಣಿಟ್ಟು ಬಿಟ್ಟಿದೆ. 2000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿ ನಿಮ್ಗೇನಾದ್ರೂ ಇದೆಯಾ? ಏನು ರಿಯಲ್ ಎಸ್ಟೇಟ್ ಲಾಭಿಗೆ ಡಿಕೆ ಶಿವಕುಮಾರ್ ಸರ್ಕಾರ ಇಲ್ಲಿ ಮಣಿತಾ ಅಂತ? ಇದ್ಯಾವ ಕಾನೂನಪ್ಪ? ಏನ್ ಮಾಡಕ್ ಹೊರಟಿದ್ದಾರೆ ಸರ್ಕಾರ? ರಿಯಲ್ ಎಸ್ಟೇಟ್ ಅವ್ರ ಜೊತೆ ಏನಾದ್ರು ಶಾಮೀಲ್ ಆಗ್ಬಿಟ್ಟಿದ್ದಾರ ಇಲ್ಲಿ ಸರ್ಕಾರ? ಅದಕ್ಕಾಗಿ ನೋಡಿ ಈ ರೀತಿ ಮಾಡ್ತಿದ್ದಾರಾ? ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ರಿಯಲ್ ಎಸ್ಟೇಟ್ ಲಾಭಿಗೆ ಡಿಕೆ ಶಿವಕುಮಾರ್ ಸರ್ಕಾರ ಮಣಿತಾ ಅಂತ ಪ್ರಶ್ನೆ ಮೂಡುತ್ತೆ. ನಿಮ್ ತಾತ ಅಥವಾ ನಿಮ್ ತಂದೆ ಇವರ ಆಸ್ತಿ ಇರುತ್ತೆ, ಅಣ್ಣ ತಮ್ಮಂದಿರು ಪಾಲ್ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿ ಕೂಡ ಈಗ ಕುತ್ತು ತಂದಿದೆ. 2000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿ ಏನಾದ್ರೂ ನಿಮ್ಗಿದ್ಯಾ? 2000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿಯಲ್ಲಿ ಕಟ್ಟಡಗಳೇನಾದ್ರೂ ನಿಮ್ಗಿದೆಯಾ? ನೋಡಿ, ಈ ಆಸ್ತಿಯನ್ನ ನಿಮ್ಮ ಕುಟುಂಬದವರು ವಿಭಜನೆ ಮಾಡ್ಕೊಳ್ಬೇಕು ಅಂತ ಏನಾದ್ರೂ ಅನ್ಕೋತಿದ್ರೆ, 2000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿ ಅಥವಾ ಕಟ್ಟಡ ಇದ್ರೆ, ಹಂಚ್ಕೊಳ್ಬೇಕು ಅಂತ ಇದ್ರೆ, ನಿಮ್ಮ ಆಸ್ತಿಲಿ 45% ಆಸ್ತಿ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಈಗ ಹೌದು ಸ್ವಾಮಿ, ನಾವು ಹೇಳ್ತಾ ಇರೋದು ನೀವು ಕೇಳ್ತಾ ಇರೋದು ಎರಡೂ ನಿಜ, ಕಹಿ ಸತ್ಯ ಇದು. ಒಮ್ಮೆ ನಿಮ್ಮ ಅಶ್ವವೇಗದಲ್ಲಿ ಈ ಸುದ್ದಿಯನ್ನ ಗಮನಿಸಿ. ನೀವು ಸರಿಯಾಗಿ ನೋಡಿ, 2000 ಚದರ ಮೀಟರ್ಗಿಂತ ಹೆಚ್ಚು ಭೂಮಿ ಅಥವಾ ಕಟ್ಟಡ ಏನಾದ್ರು ನಿಮ್ಗಿದೆ, ಅಣ್ಣ ತಮ್ಮ ಇದರಲ್ಲಿ ಪಾಲ್ ತಗೊಳ್ಬೇಕು ಅಂತ ಅನ್ಕೊಂತಿದ್ದೀರಾ? ಹಾಗಿದ್ರೆ ಈ ಸುದ್ದಿನ ನೀವು ನೋಡ್ಲೇಬೇಕು. ನಿಮ್ಮ ಆಸ್ತಿ ಅಥವಾ ನಿಮ್ಮ ಆಸ್ತಿಯನ್ನ ಕುಟುಂಬದವರು ಪಾಲ್ ತೆಗೆದುಕೊಳ್ಬೇಕು ಅಂತಿದ್ದೀರಾ? ಏನು ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಯಾರೋ ಭಾಗ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ? ಆದ್ರೆ ಇದ್ರಲ್ಲಿ 45% ಸರ್ಕಾರಕ್ಕೆ ನೀವು ನೀಡಬೇಕಾಗುತ್ತೆ ಆಸ್ತಿಯನ್ನ. ಇದ್ಯಾವ ತರ ಗುರು ನ್ಯಾಯ ಅಂತ ಇದು ನೀವು ಕೇಳ್ತಾ ಇರೋದು ಸತ್ಯ, ಕಹಿ ಸತ್ಯ ಇದು. ಈ ರೀತಿ ಸಂಚನ ರಾಜ್ಯ ಸರ್ಕಾರ ಈಗ ರೂಪಿಸ್ತಾ ಇದೆ. ಒಂದು ವೇಳೆ 2000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿ ನಿಮ್ಗಿದೆ ಅಥವಾ ಕಟ್ಟಡ ಇದೆ, ಅದನ್ನ ನಾವು ಪಾಲ್ ತೆಗೆದುಕೊಳ್ಬೇಕು, ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಯಾರೋ ಪಾಲ್ ತೆಗೆದುಕೊಳ್ಬೇಕು ಅಂತ ಅನ್ಕೊಳ್ಳಿ, ಪಾಲ್ ತಗೊಳ್ತೀರಾ. ಆದ್ರೆ ಅದರಲ್ಲಿ 45% ಏನಿದೆ ಅದನ್ನ ನೀವು ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗತ್ತೆ. ಇನ್ನು ಉಳಿದಂತಹ ಏನ್ ಆಸ್ತಿ ಇರುತ್ತೆ ಅದರಲ್ಲಿ ನೀವು ಶೇರ್ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ಪಾಲು ಮಾಡ್ಕೊಳ್ಬೇಕಾಗತ್ತೆ. 45% ಏನು ರಾಜ್ಯ ಸರ್ಕಾರಕ್ಕೆ ನೀಡಿ ಉಳಿದದ್ರಲ್ಲಿ ನೀವು ಹಂಚ್ಕೊಳ್ಬೇಕಾಗತ್ತೆ. ಇದು ಯಾವ ರೀತಿ ನ್ಯಾಯ? ನಮ್ಮ ಆಸ್ತಿ ನಾವು ಹಂಚ್ಕೊಳಕ್ ಸರ್ಕಾರಕ್ಕೆ ಯಾಕೆ 45% ಕೊಡಬೇಕು ಅಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದ್ರೆ ಈಗ ರಾಜ್ಯ ಸರ್ಕಾರ ಈ ರೀತಿ ಒಂದು ನಿಯಮ ತರಲು ಮುಂದಾಗ್ಬಿಟ್ಟಿದೆ. 45% ಆಸ್ತಿಯನ್ನ ಸರ್ಕಾರಕ್ಕೆ ಕೊಡಬೇಕು. ಏನಾದ್ರೂ ನಿಮ್ಗೆ 2000 ಚದರ ಅಡಿಗಿಂತ ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿ ಇದ್ದು ಅಥವಾ ಕಟ್ಟಡ ಇದ್ದು ಅದನ್ನ ಹಂಚ್ಕೊಳ್ಬೇಕು ಅಂತ ಇದ್ರೆ ಸರ್ಕಾರಕ್ಕೆ ನೀವು 45% ಕೊಟ್ಟಿನೇ ನೀವು ಹಂಚ್ಕೊಳ್ಬೇಕು. ಆ ರೀತಿ ಸಂಚನ ರೂಪಿಸ್ತಾ ಇದೆ. ಆ ರೀತಿ ಕಾನೂನನ್ನ ತರಲು ಈಗ ಡಿಕೆ ಶಿವಕುಮಾರ್ ಸರ್ಕಾರ ಮುಂದಾಗ್ತಾ ಇದೆ. ಇದು ನಿಜವಾಗ್ಲೂ ನಾವು ಹೇಳ್ತಾ ಇರೋದು ನಿಜ, ನೀವು ಕೇಳ್ತಾ ಇರೋದು ನಿಜ. ಸರ್ಕಾರ ಇದಕ್ಕೆ ಸಂಚನ ರೂಪಿಸ್ತಾ ಇದೆ. ಒಮ್ಮೆ ನಿಮ್ಮ ಅಶ್ವವೇಗದಲ್ಲಿ ಸುದ್ದಿಯನ್ನ ಗಮನಿಸಿ, ನೀವು ಸರಿಯಾಗಿ ನೋಡಿ. ಏನಾದ್ರೂ ನಿಮಗೆ 2000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿ ಇದ್ರೆ ಒಂದು ಸಲ ಈ ಸುದ್ದಿಯನ್ನ ನೋಡಿ ನೀವು.